ನೋಡಿತ್ತ ನೀರಿನ ಮೇಲೆ ಜೀವ ಇದ್ದದ್ದು ಯಾವುದು ಬಿದ್ದರು ಅದು ಮುಳುಗಿ ಹೋಗ್ತದೆ. ಶವವಾದ ಮೇಲೆ ತೇಲ್ತದೆ. ನಿನಗೆ ಜೀವ ಉಂಟು ಆದ್ರೂ ತೇಲ್ತಾ ಇದ್ವಿ. ನೀರ ಮೇಲೆ ತೇಲುವ ಶವವಾದ್ದರಿಂದ ಕೇಶವ ಎನ್ನುವಂತ ಹೆಸರು. ಕೇಶಿ ಎನ್ನುವ ದಾನವನನ್ನು ಕೊಂದದ್ದರಿಂದ ಕೇಶವ ಎನ್ನುವಂತ ಹೆಸರು. ಹೌದಾ? ಕೇಶವ ನೋಡಿತ್ತ ದೋಷಿಗಳು ಅವರತ್ತ. ಇವರೆಲ್ಲ ದೋಷಿಗಳು, ಇವರೆಲ್ಲ ನಿರ್ದೋಷಿಗಳು, ಇವರೆಲ್ಲ ನಿರ್ದೋಷಿಗಳು. ಹೌದು. ಈ ಕಡೆ ಇದ್ದವರೆಲ್ಲ ಅಳಿತಾರೆ, ಇವರೆಲ್ಲ ಅಳಿತಾರೆ. ಈ ಕಡೆ ಇದ್ದವರೆಲ್ಲ ಉಳಿತಾರೆ, ಎಲ್ಲ ಉಳಿಯುವವರೇ. ಆದ್ರೆ ಏನು ಏಕಶರದಿ ಕೊಲ್ಲುವೆ ಶ್ರೀಕರ ಗೆಲ್ಲ. ಇದು ನಿನ್ನ ಸ್ಥಿತಿಯನ್ನು
ಏನನ್ನ ಕಂಡೆ? ರಣಭೂಮಿ ಆಗುವಂತಹ ಮುಂಚಿತವಾಗಿ ಆ ನುಡಿಯನ್ನ ನಾನು ಕೇಳಿದೆ. ಅಲ್ಲ, ಬರ್ಬರೀಕನ ಕುಣಿದಾಡುವಂತಹ ಕುಣಿದಾಟವನ್ನು ನಾನು ಕಂಡೆ 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 ಇನ್ನು ಏನು ಕಾಣಬೇಕು? ಎಂತ ಪ್ರಸನ್ನ. ಹೌದು ಹೌದು. ಪ್ರಸನ್ನ ಎನ್ನುವುದು ಪ್ರಕಾಶಿಸಬೇಕು ಅಂತ ಆದ್ರೆ ಪ್ರಕಾಶ ಇದ್ರು ಮಾತ್ರ ಸಾಧ್ಯ. ಎರಡು ಒಟ್ಟಿಗೆ ಇದ್ರು ಬಹಳ ಚಂದ. ಹೌದು. ಈಗಾಗಲೇ ಎಲ್ಲವರ ಕಥೆಯನ್ನು ಹೇಳಿದವನು. ಅಳಿಬವರು ಯಾರು, ಉಳಿಬವರು ಯಾರು, ದೋಷಿಗರು ಯಾರು, ನಿರ್ದೋಷಿಗರು? ಆ ಕಾರಣಕ್ಕಾಗಿ ನೀನು ಚಂಡ ವಿಕ್ರಮಿ. ಹೌದು, ಬರ್ಬರೀಕನೇ. ನೀನೊಬ್ಬ ವಿಕ್ರಮಿ. ಹೌದು, ನಾನೊಪ್ಪಿಕೊಳ್ತಾ ಇದ್ದೇನೆ. ಆದರೆ ಎಲ್ಲವರ ಸ್ಥಿತಿಗತಿಯನ್ನ ಹೇಳಿರುವಂತಹ ನಿನ್ನಲ್ಲೇ ಇನ್ನೂ ಒಂದು ಪ್ರಶ್ನೆ. ಯಾರಲ್ಲಿ? ನಿನ್ನಲ್ಲೇ. ಹೌದು, ಕಾರಣ ಬೇರೆ ಏನೂ ಅಲ್ಲ, ಒಂದೇ ಒಂದು ಪ್ರಶ್ನೆ. ಎಲ್ಲವರ ಸ್ಥಿತಿಗತಿಯನ್ನ ಹೇಳಿರುವಂತಹ ನೀನು ನಮ್ಮಿಬ್ಬರ ಕಥೆ ತಿಳ್ಕೊಳ್ಬೇಕಾಗಿದೆ. ನನ್ನ ಕಥೆ ಏನು, ನಿನ್ನ ಸ್ಥಿತಿ ಏನು, ಮುನ್ನ ಯೋಚನೆ ಮಾಡಿ ಹೇಳ್ಬಹುದೇನಯ್ಯ? ನೀನು ಬದನೆಕಾಯಿ ತಿಂದಿದ್ರು ದೊಡ್ಡ ನಂಟಿನಿ. ನೀ ಬದನೆಕಾಯಿ ತಿನ್ಬೇಕು ಅಂತಿಲ್ಲ. ನೀನು ಬಹುಶಃ ಹುಟ್ಟುವಾಗಲೇ ನಂಜು ಇಟ್ಕೊಂಡೇ ಬಂದಿದ್ದೀಯ. ಅಲ್ಲ, ಏನಾಯ್ತು ಬೇಕಲ್ಲ? ನೀನು ಹುಟ್ಟಿದ್ಮೇಲೆ ನಂಜು ಹುಟ್ಟಿದ್ದ, ನಂಜು ಹುಟ್ಟಿದ್ಮೇಲೆ ನೀನು ಹುಟ್ಟಿದ್ದ. ಅಲ್ಲ, ಯಾಕೆ ಮಾತು ಬೇಕಲ್ವಾ? ನಿನ್ನದಾದ್ರ ಕಥೆ, ನನ್ನದಾದ್ರ ಸ್ಥಿತಿ. ಹೌದು, ನಿನ್ನ ಕಥೆ ಏನು, ನನ್ನ ಸ್ಥಿತಿ ಏನು, ನಿನ್ನ ಯೋಚಿಸಿ ಹೇಳು ಸಾಹಸಿ. ನೀನು ಸಾಹಸಿ. ಇದು ನಿನ್ನದ್ದಾದ್ರೆ ಮುಗಿಯುವುದಲ್ಲ. ಅದು ಕ್ರಿಶ್ಚಿಯನ್ಗೆ ಹೊತ್ತಿನಲ್ಲಿ ಹೆಂಗಸರು ನೋಡುವ ಧಾರಾವಾಹಿ ಇದ್ದ ಹಾಗೆ. ಆ ಧಾರಾವಾಹಿ ಮುಕ್ತಾಯ ಆಗುವುದೇ ಇಲ್ಲ. ಕೃಷ್ಣ ಇವತ್ತು ಇಲ್ಲಿಂದ ಇಲ್ಲಿಗೆ ಬಂದ, ಇವತ್ತಿನ ಧಾರಾವಾಹಿ ಮುಗೀತೆ. ಹೌದು, ಅದು ತಾಳ್ಮೆ ಬೇಕು ಕೇಳುವವರಿಗೆ, ನೋಡುವವರಿಗೆ. ತಾಳ್ಮೆ ಎಲ್ಲ ಕೆಲಸ ಇದ್ದಿದ್ದವರಿಗೆ ಮಕ್ಕಳದವರಿಗೆ ಆಗುದಿಲ್ಲ. ಅಜಾತಿ ತಾಳ್ಮೆ. ಒಬ್ಬ ಮೇಲಿಂದ ಕೆಳಗೆ ಬೀಳುದ್ರೊಳಗೆ ಒಂದು ವರ್ಷ ಆದದ್ದೆಲ್ಲ ಉಂಟು. ನಾನು ವಿವರಣೆ ಕೊಡುದಿಲ್ಲ ಈ ವಿಚಾರದಲ್ಲಿ. ಒಂದು ಮಗುವನ್ನು ಹಡಿಯುವುದಕ್ಕೆ 9 ತಿಂಗಳು 9 ದಿನ 9 ಗಳಿಗೆ 4 ವರ್ಷ ಎಲ್ಲ ಹೊಟ್ಟೆ ಇಟ್ಕೊಂಡವರು ಇದ್ದಾರೆ. ಗೌರವಾಗೂ 2 ವರ್ಷ ಕೊಟ್ಟಿದ್ದು. ಸ್ವಯಂಭೂ ಮನ್ವಂತರದಲ್ಲಿ 3 ವರ್ಷ ಹುಟ್ಟಿದವರು ಇದ್ದಾರೆ, 33 ತಿಂಗಳಿದ್ದವ. ಆದ್ರೆ ಇದಾಗಲ್ಲ, ಇಷ್ಟು ವರ್ಷ ಆದ್ರೂ ಮುಗಿಯುವುದಿಲ್ಲ. ಯಾಕೆ? ಮುಗಿಯುವುದಿಲ್ಲ. ನಿನ್ನ ಕಥೆಯನ್ನೆಲ್ಲ ಬೋಣಿಸೋದನ್ನು ಧಾರವನ್ನಾಗಿಸಿ ವಾಹಿನಿಯ ರೂಪಾಂತರದಲ್ಲಿ ದಿವಸಕ್ಕೆ ಇಷ್ಟಿಷ್ಟು ಬರೀ ಕಥೆ ಹೇಳಿ ಅದಕ್ಕೆ ಧಾರಾವಾಹಿ ಅಂತ ಹೆಸರು. ನಿನ್ನದಾದ ಕಥೆ, ನನ್ನದಾಗಲ್ಲ. ನನ್ನದ್ದು ಸ್ಥಿತಿ. ನಿನ್ನ ಸ್ಥಿತಿ ಏನಾಗ್ತದೆ? ಅಪ್ಪ, ಅವನ ಸ್ಥಿತಿ ಚಿಂತಾಜನಕ. ನೋಡ ಇವತ್ತೋ ನಾಳೆಯೋ ಉಳಿತಾನೋ ಗೊತ್ತಾಗುದಿಲ್ಲ. ಹೌದು, ಅದು ನಮ್ಮದು ಸ್ಥಿತಿ, ಇದು ನಮ್ಮದು ಸ್ಥಿತಿ. ಹೌದು, ನಿನ್ನದ್ದೇ ಕಥೆ ಬಿಡು. ಏನು? ನಿನ್ನ ನಂಜು ಉಳಿದವರಿಗೆ ಅರ್ಥ ಆಗ್ತದೆ, ನನಗೆ ಅರ್ಥ ಆಗ್ತದೆ. ಹೇಗೆ? ಈಗ ಉಳಿದವರ ಕಥೆಯನ್ನು ಬಿಟ್ಟು ನಮ್ಮಿಬ್ಬರ ಸ್ಥಿತಿ ಏನು? ನಮ್ಮಿಬ್ಬರ ಸ್ಥಿತಿ ಏನು? ಹೌದು, ಇಲ್ಲಿ ನಾನು ನೀನು ಎನ್ನುವುದಕ್ಕಿಂತ ಚಕ್ರ ಚಂಡಿಕೆಯ ಸ್ಥಿತಿ ಏನು ಎನ್ನುವುದು ಬೇಕು ನನಗೆ. ಹೌದು. ನಾನು ಸಾಯುವೆ ಕೇಳುವುದರಲ್ಲಿ ಚಂಡಿಕಾಶರ ನಿಮಗೆ ಸಾಯ್ತೀಯ. ಓ ಬರ್ಬರಿಕ, ನಡೆಯುವಂತಹ ಈ ಸಂಗ್ರಾಮದಲ್ಲಿ ನನ್ನ ಈ ಚಕ್ರವೇ ಮೇಲ್ಗೈ ಸಾಧಿಸುತ್ತದೆ. ಚಂಡಿಕೆ ಮೇಲೆ, ಚಕ್ರವೇ ಮೇಲೆ, ಚಕ್ರ ಮೇಲೆ, ಚಂಡಿಕೆ, ಚಕ್ರ, ಚಂಡಿಕೆ, ಚಕ್ರ, ಚಂಡಿಕೆ, Oh
ಏನು? ಅಂದು ನಮ್ಮ ಮಾತಿಗೆ ಮಾತು ಕೊಟ್ಟವನಂತೆ ಹ. ಮಮ ಪ್ರಾಣ ಹಿ ಪಾಂಡವ, ಅಂದಿನಿಂದ ಇಂದಿನವರೆಗೂ ನಮ್ಮ ತಲೆಯನ್ನ ಕಾದವ ನೀನು. ಹೌದು. ಇಂದು ಹಾಗಲ್ಲ, ನಮ್ಮ ವಂಶದ ಕುಡಿಯನ್ನ ಈ ರೀತಿಯಲ್ಲಿ ಕೊಂದು ಕಳೆಯುತ್ತೆ ಅಂತ ನಾವು ಭಾವಿಸಿಕೊಂಡವನಲ್ಲ. ಮುಂದೆ ನಡೆಯುವಂತ ಸಂಗ್ರಾಮದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಬೇಕಾಗಿದ್ದಂತಹ ಬರ್ಬರಿಕನನ್ನ ಕೊಲ್ಲುವುದಕ್ಕೆ ಕಾರಣ ಏನು? ಬರೇ ಬರ್ಬರಿಕನೀತನಲ್ಲ, ವೀರ ಬರ್ಬರಿಕ. ಹೌದು, ವೀರ ಬರ್ಬರಿಕ. ಹೌದು. ಈತನನ್ನ ಕೊಲ್ಲುವುದಕ್ಕೆ ಕಾರಣ ಬೇರೆ ಏನೂ ಅಲ್ಲ. ಇಲ್ಲಿ ನಡೆದಂತಹ ಪ್ರಸಂಗ ಇದಲ್ಲ, ಮತ್ತೆ ಹಿಂದೆ ನಡೆದಿರುವಂತಹ ಕಥೆಯೊಂದಿದೆ. ಯಾವ ಕಥೆ? ಈ ಹಿಂದೆ ಬ್ರಹ್ಮನ ಸಭೆಯಲ್ಲಿ ಉಪಸ್ಥಿತಿ ಇರುವಂತಹ ಕಾಲದಲ್ಲಿ ಸೂರ್ಯ ವರ್ಚಸ್ವಾದವನು ಇದ್ದ. ನನ್ನನ್ನ ನಿಂದಿಸುವುದಕ್ಕೆ ಮುಂದಾದ, ಅವತ್ಯ ಶಬ್ದವನ್ನು ಹೇಳುವುದಕ್ಕೆ ಮುಂದಾದ. ಆ ಸಂದರ್ಭದಲ್ಲಿ ಬ್ರಹ್ಮನಿಂದಲೇ ಈತ ಶಾಪಕ್ಕೆ ಒಳಗಾದವನು. ನೀನು ರಕ್ಕಸ ಯೋನಿಯಲ್ಲೇ ಹುಟ್ಟು ಎಂಬ ಹಾಗೆ, ರಕ್ಕಸ ಕುಲದಲ್ಲೇ ಹುಟ್ಟು ಎಂಬ ಹಾಗೆ. ಆ ಸಂದರ್ಭದಲ್ಲಿ ಹುಟ್ಟಿರುವಂತಹ ಸಂದರ್ಭದಲ್ಲಿ ಶಾಪದ ವಿಮೋಚನೆ ಮಾರ್ಗವನ್ನು ನಾನೇ ಸೂಚಿಸಿದ್ದೇನೆ. ಹೇಗೆ? ನನ್ನ ಚಕ್ರವನ್ನು ಅಂದು ನೀನು ನಿಂದಿಸಿದವನು, ಈ ಚಕ್ರದಿಂದಲೇ ನಿನ್ನ ಪಾಲಿಗೆ ಅಂತ್ಯವನ್ನು ಹಾಡುತ್ತೇನೆ ಎಂಬ ಹಾಗೆ ಇಂದು ನಿಂದಿಸಿದ್ದಾನೆ. ಈ ಚಕ್ರದಿಂದಲೇ ಆತನ ಪಾಲಿಗೆ ಮೋಕ್ಷವನ್ನು ಕೊಟ್ಟಿದ್ದೇನೆ. ಸಂತೋಷದಿಂದ ಹೋಗಿ ದೇವಲೋಕಕ್ಕೆ ಅಂತ ಇದ್ದಾನೆ. ಗಂಧರ್ವ ಲೋಕಕ್ಕೆ ಹೋಗಿದ್ದಾನೆ. ಹೌದು. ಇಲ್ಲಿಗೆ ಚಕ್ರ ಚಂಡಿಕೆಯನ್ನು ಮುಗಿಯಿತು. ಮುಂದೆ ನಡೆಯುವಂತ ಯುದ್ಧದ ಸಿದ್ಧತೆ ಆಗಬೇಕು ನಾವು, ಅಲ್ವಾ? ಯುದ್ಧಕ್ಕೆ ಕಳಿಬೇಕಾಗಿದೆ.